ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಯಶೋಧ ಚಿಕ್ಕಿ ಬಗ್ಗೆ ನಿಮಗ್ ಗೊತ್ತಿಲ್ವಾ? ನೀವೇ ಯಾರಾದ್ರೂ ತಗೊಂಡ್ ಬಂದ್ ಕೊಡ್ಬೇಕಿತ್ತು ತಾನೆ. ಹೋಗಿ ಹೋಗಿ ಅವ್ರ ಕೈಲಿ ಕೊಟ್ಟು ಕಳ್ಸಿದೀರಾ. ಈಗೇನಾಯ್ತು? ಅಲ್ಗಳು ಬಂದ್ಲೋ ಇಲ್ವೋ? ಯಾರೂ ಬಂದಿಲ್ಲ. ನಾನು ಅಲ್ಲೇ ಇದ್ನಲ್ಲ, ಈಗ ಅಷ್ಟೇ ಅರ್ಜುನ್ ಸರ್ ರೂಮಿಂದ ಬರ್ತಾ ಇದ್ದೀನಿ. ಇಲ್ಲ ಮೀರಾ, ವಿಶೇಷವಾಗಿ ಪೂಜೆ ಮಾಡಿಸ್ಕೊಂಡು ಭಾವಂಗ್ ಪ್ರಸಾದ ಕೊಡ್ತೀನಿ ಅಂತ ಮೇಲ್ ಹೋದ್ರಲ್ಲ. ಏನ್ ಕತೆನೋ ಏನೋ. ಹಾಗಿದ್ರೆ ಅಲ್ಲಿಗ್ ಬರ್ಬೇಕಿತ್ತಲ್ವಾ? ನನ್ಗಿದಕ್ಕೆ ಅವಳ ಮೇಲೆ ಕೋಪ ಬರೋದು. ಯಾವ ಕೆಲ್ಸನೂ ನೆಟ್ಟಗ್ ಮಾಡಲ್ಲ ಅವಳು. ಅಜ್ಜಿ, ಮೋಸ್ಟ್ಲಿ ಯಾವ್ದೋ ಫೋನ್ ಬಂದಿರತ್ತೆ ಅನ್ಸುತ್ತೆ. ಮೇ ಬಿ ಮಾತಾಡ್ಕೊಂಡು ನಿಂತ್ಬಿಟ್ಟಿರ್ತಾರೆ. ಯಾವ್ದೇ ಫೋನ್ ಬರ್ಲಿ, ಆಮೇಲೆ ಮಾತಾಡ್ಬೋದು ತಾನೆ. ಮನೆ ಮಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ಮೊದ್ಲೋಗಿ ಅವನ್ನ ನೋಡ್ಬೇಕಲ್ವೇನೆ? ಇಲ್ಲ, ಅವಳಿಗೆ ಒಳ್ಳೆ ಮಾತನಲ್ಲಿ ಹೇಳಿದ್ರೆ ಬುದ್ಧಿ ಬರಲ್ಲ. ಬಾರಿ ಪೂಜಾ. ನಾನ್ ಅವಳ ಬುದ್ಧಿಗೆ ಮಂಕ್ ಬುದ್ಧಿ ಎರ್ಚಾಯ್ತು. ಇನ್ನ ನೀವ್ ಯಾರು ಅವಳಿಗೆ ಬುದ್ಧಿ ಕಲ್ಸೋದಕ್ ಸಾಧ್ಯನೇ ಇಲ್ಲ. ನೀವು ನನ್ ಕಣ್ ತಪ್ಸಿ ಪ್ರಸಾದ ಅಲ್ಲ, ಒಂದ್ ಹನಿ ತೀರ್ಥನು ಕೊಡೋದಕ್ಕಾಗಲ್ಲ. ಈ ಮನೇಲಿ ಎಲ್ಲ ನಾನು ಅನ್ಕೊಂಡ್ ಹಾಗೆ ನಡೆಯೋದು. ಆ ಸೀವಂತಿ ನನ್ ಕೈಗೆ ಸಿಗೋವರ್ಗೂ ಒಂದಗ್ಲು ಅನ್ನ ಕೂಡ ಅವನ್ ಹೊಟ್ಟೆ ಒಳಗಡೆ ಸೇರೋದಕ್ಕೆ ನಾನ್ ಬಿಡಲ್ಲ. ಇಷ್ಟೆಲ್ಲ ಆಯ್ತೇನೋ? ಮನೇಲಿನೂ ಏನೇನೋ ನಡೀತಿದೆ ಕಣ. ನನ್ಗಂತೂ ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಅಂತ ಅನ್ನಿಸ್ತಿದೆ. ಅಲ್ವೋ, ಇಷ್ಟೆಲ್ಲ ಆಗಿದ್ರು ಅರ್ಜುನ್ ಸರ್ ನನ್ಗೊಂದು ಮಾತು ಹೇಳಿಲ್ಲ. ಹೆಂಗೋ ಫೋನ್ ಮಾಡಿ ಹೇಳಕ್ಕಾಗುತ್ತೆ. ಅದಕ್ಕೆ ಕಳೆದೋದ್ರು, ಹುಡುಕ್ತಿದ್ವಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಗೊತ್ತಾ. ಅಷ್ಟರಲ್ಲಿ ಅಣ್ಣಂಗೆ ಸಡನ್ ಆಗಿ ಹೆಲ್ತ್ ಅಪ್ಸೆಟ್ ಆಯ್ತು. ಮಲಗಿದ ಜಾಗದಿಂದ ಎದೊಳಕ್ಕೆ ಆಗ್ತಿಲ್ಲ. ಇಂಥ ಪರಿಸ್ಥಿತಿಲಿ ಅವ್ನು ಹೇಗೋ ನಿನಗೆ ಕಾಲ್ ಮಾಡೋಕ್ಕಾಗುತ್ತೆ? ಸರಿ, ಅದೆಲ್ಲ ಬಿಡು. ಪೊಲೀಸರು ಏನಂದ್ರು? ಅಯ್ಯೋ, ಅವ್ರು ಎಲ್ಲ ಕಡೆ ಹುಡುಕ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಒಂದು ಅಪ್ಡೇಟು ಸಿಗ್ತಿಲ್ಲ ಕಣ. ನಾನು ಫ್ರೆಂಡ್ಸ್ ಮನೆ, ರಿಲೇಟಿವ್ಸ್ ಮನೆ ಎಲ್ಲರ ಕಡೆ ಕಾಲ್ ಮಾಡಿ ವಿಚಾರಿಸಿದ್ದೀನಿ. ಯಾರ ಮನೆಗೂ ಹೋಗಿಲ್ಲ. ಅದಕ್ಕೆ ನನಗಂತೂ ತಲೆ ಕೆಟ್ಟ ಚಿತ್ರ ಹಿಂಸೆ ಆಗ್ತಿದೆ. ಮಗು ಬೇರೆ ಅಮ್ಮ ಬೇಕು ಅಂತ ಒಂದೇ ಸಮ ಹಠ ಮಾಡ್ತಿದೆ. ಹೇಗಾದ್ರೂ ಮಾಡಿ ಅದಕ್ಕೆ ಹುಡ್ಕೊಡ ಪ್ಲೀಸ್. ಸರಿ, ನನ್ಗೊಬ್ಬ ರೌಡಿ ಗೊತ್ತು. ಅವ್ನ ಟೀಮ್ಗೆ ಕೆಲಸ ಒಪ್ಸಿದ್ರೆ ಪಾತಾಳದಲ್ಲಿ ಇರಲಿ, ಹುಡುಕ್ತಾರೆ. ಏನೋ ರೌಡಿಗಳ? ಏನೋ ಮಾತಾಡ್ತಿದ್ಯಾ? ಹೌದು, ಈ ಫೀಲ್ಡ್ ಅಲ್ಲಿ ಕೆಲವೊಂದ್ಸಲ ಎಲ್ಲ ಕಾಂಟ್ಯಾಕ್ಟ್ಸು ಬೇಕಾಗುತ್ತೆ. ಕಾಸ್ಗೋಸ್ಕರ ಕೆಲಸ ಮಾಡೋರ ಹತ್ರ ಬರೀ ಕೆಟ್ಟ ಕೆಲಸ ಅಲ್ಲ, ಒಳ್ಳೆ ಕೆಲಸನೂ ಮಾಡಿಸ್ಬೋದು. ಯಾರಾದ್ರೇನೋ ಅದಕ್ಕೆ ಹುಡ್ಕಿದ್ರೆ ಸಾಕು. ಫಸ್ಟ್ ಅವ್ರನ್ನ ಹುಡ್ಕೋದಕ್ಕೆ ಕೇಳ. ಬಟ್ ಒಂದು ಸಮಸ್ಯೆ ಇದೆ. ಏನ್ ಸಮಸ್ಯೆ? ಇವ್ರೊಂಚೂರು ಕಾಸ್ಟ್ಲಿ. ಅಯ್ಯೋ, ಎಷ್ಟು ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ. ಏನ್ ಕೋಟಿ ಕೇಳ್ತಾರ? ಆಗ್ಲಿ, ನನ್ಗಂತೂ ನಮ್ಮ ಅದಕ್ಕೆ ಸಿಗ್ಬೇಕಷ್ಟೇ. ಸರಿ, ನಾನು ಅವ್ರ ಹತ್ರ ಮಾತಾಡಿ ಸೇವಂತಿ ಮೇಡಮ್ ಡೀಟೇಲ್ಸ್ ಕಳ್ಸಿಕೊಡ್ತೀನಿ. ಈ ಕೆಲಸ ಆಗುತ್ತೆ ತಾನೆ? ಡೌಟೇ ಬೇಡವೋ? ಅದು ಅಲ್ಲದೆ ನಿಮ್ಮ ಅದಕ್ಕೆ ಬೆಂಗಳೂರು ಬಿಟ್ಟು ಆಚೆ ಹೋಗಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಅಂತ ಹೇಳ್ತಿದ್ಯಾ? ಅವ್ರ ಸಿಟಿ ಹೊರಗಡೆ ಇದ್ದಾರೆ ಅಂತಂದ್ರೆ ಅವರೇ ಹುಡ್ಕೋದೀಸಿ. ಬಿಕಾಸ್ ಅವ್ರಿಗೆ ಸಿಟಿ ಮೂಲೆನೂ ಗೊತ್ತಿರುತ್ತೆ. ಸರಿ, ಹಾಗಾದ್ರೆ ಎಷ್ಟಣ ಅಂತ ಕೇಳ್ಬಿಟ್ಟು ಹೇಳೋ, ನಾನು ಅದನ್ನು ಅರೇಂಜ್ ಮಾಡ್ತೀನಿ. ಒಟ್ಟಿನಲ್ಲಿ ನಮ್ಮ ಅದಕ್ಕೆ ನಮ್ಮ ಮನೆಗೆ ವಾಪಸ್ ಬರಬೇಕು. ನಮ್ಮ ಮನೆ ಮೊದಲಿನ ಥರ ಆಗ್ಬೇಕಷ್ಟೆ. ಡೋಂಟ್ ವರಿ, ನಿಮ್ಮ ಅದಕ್ಕೆ ಸಿಗ್ತಾರೆ. ಹೌದು, ನಿಮ್ಮ ಅದಕ್ಕೆ ಅವಾಗ ಮನೆ ಬಿಟ್ಟು ಹೋಗ್ತಿರ್ತಾರೆ. ಲಾಸ್ಟ್ ಟೈಮು ಪಾರ್ವತಿಪುರಕ್ಕೆ ಹೋಗಿದ್ರಲ್ವಾ? ಹೌದು ಕಣ. ಮಗು ವಿಚಾರ ಅಂತ ಬಂದಾಗ ಅದಕ್ಕೆ ಹಾಗೇನೆ. ಅವ್ರಿಗೆ ಮಕ್ಕಳಾಗಿಲ್ಲ ಅನ್ನೋ ಬೇಜಾರಲ್ಲಿ ಅಣ್ಣಂಗೆ ಇನ್ನೊಂದು ಮದುವೆ ಮಾಡಿಸ್ಬೇಕು ಅಂತ ಹೊರಟಿದ್ರು. ಆದರೆ ಅವ್ರ ಮನೇಲೇ ಇದ್ರೆ ಅಣ್ಣ ಇನ್ನೊಂದು ಮದುವೆ ಆಗಲ್ಲ ಅಂತ ಅವ್ರ ಮನೆ ಬಿಟ್ಟು ಹೋದ್ರು. ಆದರೆ ಇವಾಗ ಆ ಪ್ರಿಯಾ ಮೀರನ್ ಮೈ ಮೇಲೆ ಸೇರ್ಕೊಂಡು ವಿಚಿತ್ರವಾಗಿ ಆಟ ಆಡಿಸ್ತಿದ್ದಾಳೆ. ಅದಕ್ಕೆ ಅವ್ರ ಮಗು ನೋಡಿದ್ರೆ ಕೋಪ ಬರ್ತಿದ್ಯಂತೆ, ಹೊಡಿಬೇಕು ಅಂತ ಅನ್ನಿಸ್ತಿದ್ಯಂತೆ. ಹೊಡಿಯೋದು ಬಿಡು, ಮಗುನ ಸಾಯಿಸೇ ಬಿಡಬೇಕು ಅಂತ ಅನ್ನಿಸ್ತಿದೆ ಅಂತ ಅವ್ರು ನನ್ನ ಹತ್ರ ಎಷ್ಟೋ ಸಲ ಹೇಳ್ಕೊಂಡು ಹತ್ತಿದ್ದಾರೆ. ಅಣ್ಣಂಗೆ ಈ ವಿಚಾರ ಗೊತ್ತಾಗಿ ಮಗುನ ಆಫೀಸಿಗೆ ಕರ್ಕೊಂಡು ಹೋಗಕ್ಕೆ ಶುರು ಮಾಡ್ದೆ. ಅದರಿಂದ ಅದಕ್ಕೆ ತುಂಬ ಮನ್ಸಿಗೆ ಬೇಜಾರಾಯಿತು. ನಾನು ಇಲ್ಲೇ ಇದ್ರೆ ನನ್ನ ಮಗುಗೆ ನಾನೇ ಏನಾದರೂ ಮಾಡಿಬಿಡ್ತೀನಿ ಅನ್ನೋ ಭಯದಲ್ಲಿ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಕಣ. ಅಲ್ವೋ, ಈ ಕಾಲದಲ್ಲಿ ಇದೆಲ್ಲ ನಿಜಾನಾ? ನನಗಂತೂ ನಂಬಕ್ಕೆ ಆಗ್ತಿಲ್ಲ. ನಾವು ಹಾಗೆ ಅನ್ಕೊಂಡಿದ್ವಿ ಕಣ. ಆದರೆ ಕಣ್ಮುಂದೆನೇ ಇದೆಲ್ಲ ನಡಿಬೇಕಾದ್ರೆ ನಂಬಲೇಬೇಕಲ್ವಾ? ಏನೋ ಅಪ್ಪ, ಎಲ್ಲ ವಿಚಿತ್ರವಾಗಿದೆ. ಅದೆಲ್ಲ ಇರಲಿ, ದಯವಿಟ್ಟು ನಮ್ಮ ಅದಕ್ಕೆ ಹುಡುಕ್ಸೋದಕ್ಕೆ ಶುರು ಮಾಡ. ಸರಿ.
ಈ ಸ್ಥಿತಿಲಿ ನೋಡಕ್ಕೆ ತುಂಬಾ ಕಷ್ಟ ಆಗ್ತಿದೆ ಕರ್ಣವ್ರೆ. ನೀವ್ ಯಾಕ ರೌಡಿಗಳ ಹಿಂದೆ ಹೋದ್ರಿ? ನಿಮ್ಗೇನಾದ್ರೂ ಆಗಿದ್ದಿದ್ರೆ ನಾನಂತೂ ಜೀವಂತವಾಗಿರ್ತಿರ್ಲಿಲ್ಲ.